ಹಾಯ್ ವೀಕ್ಷಕರೇ, ನಾನು ನಿಮ್ಮ ಆಶಾ ನಾಯಕ್. ನಮಗೆ ಬೇಕಾದ ಬೆಲ್ಲವನ್ನು ನಾವೇ ಮನೆಯಲ್ಲಿ ತಯಾರಿಸುವಂಥ ಒಂದು 20 ಲೀಟರಷ್ಟು ಕಬ್ಬಿನ ಹಾಲನ್ನು ತಂದಿದ್ದೇವೆ. ಅಂದರೆ ನಮ್ಮ ಉಪಯೋಗಕ್ಕೆ ಸಾವಯವ ಬೆಲ್ಲ, ಅದಕ್ಕೆ ಎಂಥ ಕಲಬೆರಕೆ ಇರುವುದಿಲ್ಲ. ಅಂದರೆ ನಾವು ಲೇಹ ಎಲ್ಲ ಮಾಡ್ತೇವೆ ಮನೆಯಲ್ಲಿ, ಈ ಬಾಣಂತಿ ಲೇಹ, ಅದಕ್ಕೆ ಉಪಯೋಗ ಆಗುವಂಥ ಬೆಲ್ಲವನ್ನು ಮನೆಯಲ್ಲಿ ಈಗ ರೆಡಿ ಮಾಡ್ತಾ ಇದ್ದೇವೆ. ಫಸ್ಟ್ ಟೈಮ್ ರೆಡಿ ಮಾಡುವುದು ಕಬ್ಬಿನ ಹಾಲೀಗ ಅಂಡೆಗೆ ಹಾಕ್ತಾ ಇದ್ದೇನೆ. ಸುಮಾರು ಅರ್ಧ ಗಂಟೆ ಜಾಸ್ತಿ ಆಯಿತು. ಚೆನ್ನಾಗಿ ಕುದಿ ಬಂತು. ನನ್ನ ಪ್ರಕಾರ ಒಂದು 2 ಗಂಟೆ ಬೇಕು ಬೆಲ್ಲ ಆಗಲಿಕ್ಕೆ. ಅಂದರೆ ತುಂಬ ಶಾಪಲ್ಲಿ ಸಿಗುವ ಗಟ್ಟಿ ಬೆಲ್ಲ ಬರುವುದಿಲ್ಲ. ಅಂದರೆ ಜೋನಿ ಬೆಲ್ಲ ಟೈಪ್, ಸ್ವಲ್ಪ ಅಂಟು ಬೆಲ್ಲ, ಮೆದು ಬೆಲ್ಲ ಸಿಗುವುದು ನಿಮಗೆ. ಸಾಧಾರಣ 1/4 ಗಂಟೆ ಆಯಿತು. 20 ಲೀಟರ್ ಇದ್ದದ್ದು 10 ಲೀಟರ್ ತನಕ ಬಂತು. ಇನ್ನೂ ಸಹ ಒಂದು ಸಾಧಾರಣ 1 ಗಂಟೆ ಬೇಕು. 1 kg ಬೆಲ್ಲಕ್ಕೆ ಒಂದು 300ರಿಂದ 350 ರೂಪಾಯಿ ಅಸಲು ಬೀಳ್ತದಾ ಅಂತ ನೋಡುವಾಗ. ಅಂದರೆ ಅಷ್ಟು ಕಮ್ಮಿ ಆಗಿದೆ. ಇನ್ನು ಸಹ ಅದು ಅಂಟು ಬರಬೇಕು. ನೋಡುವ, ಇನ್ನು ಸಹ ಅರ್ಧ ಗಂಟೆ 1 ಗಂಟೆ ಕಾಯುವ. ಫೈನಲಿ ಬೆಲ್ಲ ಆಗ್ತಾ ಬಂತು. ಅಂದರೆ ಅಂಟು ಆಗ್ತಾ ಬಂತು. ಇಷ್ಟಾದರೆ ಸಾಕು, ಬೆಲ್ಲ ಆಯಿತು ಅಂತ ಲೆಕ್ಕ. ಇದನ್ನು ಇಳಿಸ್ಲಿಕ್ಕೆ ಉಂಟು. ನಾವು ಇಷ್ಟು ಕಷ್ಟಪಟ್ಟು ಒಂದು 3 ಗಂಟೆಗಳ ಕಾಲ ಬೆಲ್ಲ ಮಾಡಿದ್ದೇನೆ. ಅಂದರೆ ಸಾವಯವ ಬೆಲ್ಲಕ್ಕೆ ನಾವು ಎಲ್ಲರೂ ಹೇಳ್ತೇವೆ ರೇಟ್ ಜಾಸ್ತಿ ಆಯಿತು ಅಂತ. ರೇಟ್ ಇದಕ್ಕೆ ನೋಡಿ, ಇಷ್ಟು ಹೊತ್ತು ಮಾಡಿ ಇದ್ಮೇಲೆ ಸುಸ್ತಾಗ್ತದೆ, ಅದಕ್ಕೆ ರೇಟ್ ಜಾಸ್ತಿ. ಅಷ್ಟು ಕಷ್ಟ ಉಂಟು ಈ ಬೆಲ್ಲ ಮಾಡಲಿಕ್ಕೆ. ಈ ಬಿಸಿ ತಾಗಿಕೊಂಡು ಬೆಲ್ಲ ಎಲ್ಲ ಮಾಡುವ ಕೆಲಸ ತುಂಬ ಕಷ್ಟವಾದ ಕೆಲಸ. ಬೆಲ್ಲ ಮಾಡಲಿಕ್ಕೆ ಇಷ್ಟು ಕಷ್ಟ ಉಂಟು ಅಂತ ನನಗೆ ಸಹ ಗೊತ್ತಿರಲಿಲ್ಲ. ಇವತ್ತು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಒಮ್ಮೆ ಮಾಡಿ ನೋಡುವ ಬೆಲ್ಲವನ್ನು ಅಂತ. ಚಂದ ಬಂತು ಮಾತ್ರ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗ್ಬೋದು. ಇಷ್ಟವಾದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಪಾತ್ರೆಗೆ ಹಾಕುವ. ಅದು ಆರಿದ ಮೇಲೆ ಗಟ್ಟಿ ಆಗ್ತದೆ ನೋಡಿ, ಎಷ್ಟು ಅಂಟು ಉಂಟು ನೋಡಿ. ಇದನ್ನು ಈಗ ಪಾತ್ರೆಗೆ ಹಾಕ್ತೇನೆ. ಅಗಲದು ಪಾತ್ರೆ ಇದ್ರೆ ಕೂಡ ಆಗ್ತದೆ. ಇದು ಗಟ್ಟಿ ಆಗ್ತದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ತಣ್ಣಗಾಗಬೇಕು. ಕಷ್ಟಪಟ್ಟು ಬೆಲ್ಲ ಮಾಡಿದ್ದು ಯಾಕೆ ಅಂದರೆ, ನಾನು ಮಾಡುವ ಬಾಣಂತಿ ಲೇಹ ಅಂದರೆ ರಾಗು, ಅದಕ್ಕೋಸ್ಕರನೇ ಅದನ್ನೇ ಈಗ ಹಾಕ್ತಾ ಇದ್ದೇನೆ. ಈ ಬೆಲ್ಲವನ್ನು ಅದಕ್ಕೆ ಯೂಸ್ ಮಾಡಲಿಕ್ಕೋಸ್ಕರನೇ ಈ ಬೆಲ್ಲವನ್ನು ಮಾಡಿದ್ದು. ಇನ್ನು ಅದನ್ನೇ ಹಾಕೋದು ಇನ್ನೂ ಕೂಡ. ತುಂಬ ಹೆಲ್ತಿಗೂ ಕೂಡ ಒಳ್ಳೆಯದು. ಅಂದರೆ ಇದು ಸ್ವಲ್ಪ ಅಂಟಿ ಇರ್ತದೆ ಬೆಲ್ಲ ಕೂಡ, ತುಂಬ ಗಟ್ಟಿ ಇರುವುದಿಲ್ಲ. ಎಂಥ ಕೆಮಿಕಲ್ ಹಾಕದ ಕಾರಣ ಬೆಲ್ಲ ಕೂಡ ಹೆಲ್ತಿಗೆ ಒಳ್ಳೆಯದು. ಬೆಲ್ಲ ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೇನೆ. ಅದರಿಂದ 1 ಸ್ಪೂನ್ ತಗೊಂಡಿದ್ದೇನೆ. ಇದರ ಟೇಸ್ಟ್ ನೋಡುವ. ಅಂದರೆ ಗಟ್ಟಿ ಆಗ್ತಾ ಬಂತು ನೋಡಿ ಅಂಟು. ಇನ್ನು ಸ್ವಲ್ಪ ಹೊತ್ತಲ್ಲಿ ತುಂಬ ಗಟ್ಟಿ ಆಗ್ತದೆ. ಟೇಸ್ಟ್ ನೋಡುವ. ತುಂಬ ರುಚಿಕರ ಉಂಟು. ಅಂದರೆ ಸ್ಮೆಲ್ ಕೂಡ ತುಂಬ ಒಳ್ಳೆಯದುಂಟು. ಈ ಶಾಪಿಂದ ತರುವ ಬೆಲ್ಲಕ್ಕಿಂತ ಇದು ತುಂಬ ಟೇಸ್ಟ್ ಉಂಟು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಸ್ವಲ್ಪ ಜ್ಯೂಸಲ್ಲಿ ಟ್ರೈ ಮಾಡಿ ನೋಡಿ.